ಆಮೇಲೆ ನಟನೆಗೆ ಬಂದಾಗ ನಿಮ್ಮ ನಾಟಕ ನೋಡಿದ್ವಿ ಅಂದಾಗ ಆಗೋಷ್ಟು ಖುಷಿ ನಿಮ್ಮ ಸೀರಿಯಲ್ ನೋಡಿದ್ವಿ ಸಿನಿಮಾ ನೋಡಿದ್ವಿ ಅಂದಾಗ ಆಗಲ್ಲ. ಯಾಕೆ? ಗೊತ್ತಿಲ್ಲ, ನಾಟಕಗಳು ಬೆಟರ್ ಆಗಿ ಮಾಡ್ತೀನಿ ನಾನು ಅನ್ನೋ ಕಾರಣಕ್ಕೆ ಇರಬೇಕು. ಸೊ ದೇ ಹ್ಯಾವ್ ಸೀನ್ ಮೈ ಬೆಟರ್ ಫೇಸ್ ಅಂತ. ಸೊ ಆ ಕಾರಣಕ್ಕಿರಬೇಕು. ನಾಟಕ ಮಾಡಿದವ್ರು ನಿಮ್ಮ ನಾಟಕಕ್ಕೆ ಬಂದಿದ್ವಿ, ನಾವು ನಿಮ್ಮ ಈ ನಾಟಕ ನೋಡಿದ್ವಿ ಹೆಸರೇ ಸಹಿತ ಹೇಳಿದಾಗ ಅಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾವುದು ಬಹಳ ನೆನಪಿನಲ್ಲಿ ಉಳಿದು ಹೋಗಿರುವಂತಹ ನಾಟಕ ಇಲ್ಲಿವರೆಗೆ? ಬೇಕಾದಷ್ಟಿದೆ ಆ ಥರ. ಒಂದು ಯಾವುದಾದ್ರೂ ಪ್ರೀತಿ, ಅತಿ ಹೆಚ್ಚು ಪ್ರೀತಿ ಗಳಿಸ್ಕೊಂಡು ಒಂದು ಮಗು ಇದ್ದೇ ಇರುತ್ತೆ. ನನಗೆ ಯಾವತ್ತಿಗೂ ಅನಿಸೋದು ಗುಮ್ಮ ಬಂದ ಗುಮ್ಮ ಅಂತ ಒಂದು ನಾಟಕ. ಅದರಲ್ಲಿ ನಾನು ಅದನ್ನು ಮಾಡಿದಾಗ ನನಗೆ 25 ಅನಿಸುತ್ತೆ. 5 ವರ್ಷದ ಹುಡುಗನ ಪಾತ್ರ ಮಾಡಿದ್ದೆ ಅದರಲ್ಲಿ. ನಾನು, ಸುನೇತ್ರ ಪಂಡಿತ್ ಮತ್ತು ರಮೇಶ್ ಪಂಡಿತ್ 3 ಜನ ಮಕ್ಕಳು ಅದರಲ್ಲಿ. ನಾನು 5 ವರ್ಷದವನು, ಸುನೇತ್ರ ಒಂದು 3 ವರ್ಷದವಳು, ರಮೇಶ್ ಪಂಡಿತ್ ಸ್ವಲ್ಪ ದೊಡ್ಡವನು, ಒಂದು 7 ವರ್ಷದವನು ಹುಡುಗನ ಪಾತ್ರಗಳು. ಅದು ಇಟ್ ವಾಸ್ ಎ ಗ್ರಿಪ್ಸ್ ಫಾರ್ಮ್ ಆಫ್ ಥಿಯೇಟರ್, ಗ್ರಿಪ್ಸ್ ಥಿಯೇಟರ್ದವ್ರದ್ದು. ಆ ಕಾನ್ಸೆಪ್ಟಲ್ಲಿ ಕನ್ನಡ ನಾಟಕ ಮಾಡಿದ್ವಿ. ಅದನ್ನು ನಿರ್ದೇಶಿಸಿದ ಕೂಡ ಒಬ್ಬರು ಜರ್ಮನ್ನವರು, ಉಲ್ಫ್ಗಾಂಗ್ ಕುಲ್ನೇಡರ್ ಅಂತ. ಅವರು ಬಂದು ಅದನ್ನು ನಿರ್ದೇಶನ ಮಾಡಿದರು. ಅದೊಂದು 250-300 ಶೋ ಮಾಡಿದ್ವಿ ಅನ್ಸುತ್ತೆ. ಸೊ ಆ ನಾಟಕ ನಂಗೆ ಬಹಳ ಆಪ್ಯಾಯಮಾನವಾದ್ದು ಯಾವತ್ತಿಗೂ. 5 ವರ್ಷದ ಹುಡುಗನ ಪಾತ್ರ. 5 ವರ್ಷ. ಆ್ಯಂಡ್ ಅದನ್ನು ಮಾಡೋಕ್ಕೆ ನಾನು ಮೀಸೆನೂ ತೆಗೆದಿರಲಿಲ್ಲ. ಮತ್ತೆ ಹೇಗೆ? ಹಾಗೆ ಇಟ್ಕೊಂಡು ಮಾಡಿದ್ದೆ. ಅದು ಅವ್ರ ಆ ಕಾನ್ಸೆಪ್ಟ್ ಇದ್ದಿದ್ದ ಹಾಗೆ, ಯು ಹ್ಯಾವ್ ಟು ಬಿಹೇವ್ ಚಿಲ್ಡ್ರನ್, ನಾಟ್ ಆ್ಯಕ್ಟ್ ಲೈಕ್ ಚಿಲ್ಡ್ರನ್ ಅಂತ. ನಾವು ಆ್ಯಕ್ಟ್ ಮಾಡಿದ್ರೆ ಅವ್ರನ್ನ ಅನುಕರಿಸ್ತಿದ್ದೀವಿ ಅಂಥೇಳಿ ಅವ್ರಿಗೆ, ಮಕ್ಕಳಿಗೆ ಇನ್ನೂ ಇರಿಟೇಟ್ ಆಗುತ್ತೆ. ಯು ಜಸ್ಟ್ ಬಿಹೇವ್ ಲೈಕ್ ಚಿಲ್ಡ್ರನ್ ಅಂತ. ಅದನ್ನು ನಾವು ಆ ಪ್ರಯೋಗವನ್ನು, ಅದು ತುಂಬ ಥಿನ್ ಲೈನ್ ಅದು, ಆ್ಯಕ್ಟ್ ಮಾಡೋಕ್ಕೂ ಬಿಹೇವ್ ಮಾಡೋಕ್ಕೂ. ಮತ್ತು ಆ ಕನ್ವಿನ್ಸ್ ಆಗಬೇಕಲ್ಲ ಮಕ್ಕಳು. ಇವನು ಯಾರು 5 ವರ್ಷದ ಹುಡುಗ ಅಂತಾನೆ, LKG ಅಂತಾನೆ, ಹೋಮ್ವರ್ಕು ಅಂತಾನೆ, ಮೀಸೆ ಇಷ್ಟು ಎತ್ತರ ಇದ್ದಾನೆ, ಇಷ್ಟು ಮೀಸೆ ಬಿಟ್ಕೊಂಡಿದ್ದಾನೆ ಅಂತ 1 ನಿಮಿಷ 2 ನಿಮಿಷ ನಾಟಕ ಶುರುವಾಗೋ ತನಕ ದೇ ವುಡ್ ಬಿ ರಿಲಕ್ಟೆಂಟ್. ನಾನು ಹುಡುಗ ಅಂತ ಅವ್ರು ಅಕ್ಸೆಪ್ಟ್, ಮಗು ಅಂತ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ದೇ ವುಡ್ ಥಿಂಕ್ ಐ ಆಮ್ ದೇರ್ ಪಾಲ್, ಒಂಥರ ನನ್ನ ವಯಸ್ಸಿನವನೇ ಇವನು ಅಂತ. ನಾಟಕ ಆದಮೇಲೆಲ್ಲ ಬಂದು ನಮ್ಮ ಶರ್ಟ್ ಎಳೆಯೋದು, ಅವ್ರ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಅವ್ರ ಟಿಫನ್ ಬಾಕ್ಸ್ ತೋರಿಸೋದು, ಇದೆಲ್ಲ ಭಾಳ ಮಾಡ್ತಾಯಿದ್ರು. ಸೊ ದೇ ವುಡ್ ಅಕ್ಸೆಪ್ಟ್ ಮೀ ದಟ್ ಐ ಆ್ಯಮ್ ಆ ಪುಟ್ಟ, ಅವ್ರ ಜೊತೆಗಿರುವ ಪುಟ್ಟ ಅಂತ. ಪುಟ್ಟ ಅನ್ನೋದು ನನ್ನ ಪಾತ್ರದ ಹೆಸರು. ಎಂಥ ಖುಷಿ ಕೊಡುತ್ತಲ್ಲ, ತುಂಬಾ ಖುಷಿ ಕೊಡುತ್ತದೆ. ಬ್ಯೂಟಿಫುಲ್. ಇಂಥ ಹಲವು ಕನಸುಗಳನ್ನು ನಿಮ್ಮ ಮಗನ ಬಗ್ಗೆ ಮಾಡಲಿಲ್ವಾ? ಮಗನ ಡಾಕ್ಟ್ರ್, ಅಮ್ಮನ ಕನಸನ್ನ ಮಗ ಪೂರ್ತಿ ಮಾಡಿದ್ದ? ಇಲ್ಲ, ನಮ್ಮಮ್ಮನ ಕನಸು ಇಲ್ಲ. ಅವನು ಹೀ ಚೋಸ್, ಅವನು ಸ್ಪೋರ್ಟ್ಸ್, ಅವನು ಕ್ರಿಕೆಟ್ ಅಂದರೆ ಪ್ರಾಣ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ನಾನು ಕ್ರಿಕೆಟ್ ಮ್ಯಾಚ್ ನೋಡೋದು ಅಂದರೆ ಸ್ಕೋರ್ ಫಾಲೋ ಮಾಡ್ತೀನಿ, 6 ಔಟಾ ಇದಿಷ್ಟೇ ನಂಗೆ ಅರ್ಥ ಆಗೋದು. ನನಗೆ ಅದರ ಪರಿಭಾಷೆನೂ ಅರ್ಥವಾಗಲ್ಲ.